ಪರಿಷತ್ ಎಲೆಕ್ಷನ್ ಅಡ್ಡ ಮತದಾನದ ವಿಶ್ವಾಸ ತಮ್ಮ ಅಭ್ಯರ್ಥಿಗಳ ಗೆಲುವಿನ ವಿಶ್ವಾಸದಲ್ಲಿರುವುದು ಕಾಂಗ್ರೆಸ್ ಜೆಡಿಎಸ್. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ನ ಅಭ್ಯರ್ಥಿಗಳ ಗೆಲುವಿನ ಲೆಕ್ಕಾಚಾರ ವಿಧಾನಸಭೆಯಲ್ಲಿ ಹಾಲಿ 222 ಶಾಸಕರಿದ್ದಾರೆ. ಸೊ ಸಂಖ್ಯಾಬಲ ನೋಡೋಣ, ನಾವು ಯಾರ್ಯಾರು ಎಷ್ಟೆಷ್ಟು ಮಂದಿ ಇದ್ದಾರೆ, ಇವ್ರು ಹೆಂಗ್ ಪ್ಲಾನ್ ಮಾಡ್ಕೊಂಡಿದ್ದಾರೆ, ನಂಬರ್ಸೇ ಅಲ್ವಾ ಇಂಪಾರ್ಟೆಂಟ್. ಸೊ ನಂಬರ್ಸ್ ಮೇಲೆ ನಾವು ಫೋಕಸ್ ಮಾಡೋದಾದ್ರೆ ಹಿಂಗಿದೆ ನಂಬರ್ಸ್. ಕಾಂಗ್ರೆಸ್ನವ್ರು 135, ಬಿಜೆಪಿ 62, ಜೆಡಿಎಸ್ 18, ಪಕ್ಷೇತರ 2, ಸರ್ವೋದಯ ಕರ್ನಾಟಕ ಪಕ್ಷ 1, ಬಿಜೆಪಿ ಉಚ್ಚಾಟಿತ ಶಾಸಕರು 3, ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ ಬೇಕಾಗಿರೋದು 28 ಮೊದಲ ಪ್ರಾಶಸ್ತ್ಯದ ಮತಗಳ ಅಗತ್ಯ ಇದೆ. ಸೊ ಹಿಂಗಿದೆ ಕಾಂಗ್ರೆಸ್ 135, ಬಿಜೆಪಿ 62, ಜೆಡಿಎಸ್ 18 ಈ ತರ ಇರೋದು. ಸೊ ಇವ್ರ ಲೆಕ್ಕಾಚಾರ ಹೆಂಗ್ ಮಾಡ್ಕೊಂಡಿದ್ದಾರೆ ನೋಡ್ಬೇಕಾಗತ್ತೆ. ಪಕ್ಷೇತರರು 2, ಸರ್ವೋದಯ ಕರ್ನಾಟಕ ಪಕ್ಷ 1. ಇದರಲ್ಲಿ ಪಕ್ಷೇತರರಲ್ಲೂ ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಇದೆ. ಬಿಜೆಪಿ ಉಚ್ಚಾಟಿತ ಶಾಸಕರು 3 ಜನ ಇದಾರಲ್ಲ, ಇವ್ರುಗಳಲ್ಲೂ ಕಾಂಗ್ರೆಸ್ಗೆ ಸಪೋರ್ಟಿವೇ ಇದೆ. ಸೊ ಕಾಂಗ್ರೆಸ್ಗೆ ಒಂಚೂರು ಪ್ಲಸ್ ಪಾಯಿಂಟ್ ಅನ್ನೋದು ಇದೆ ಮೇಲ್ನೋಟಕ್ಕೆ, ಈಗ ನಾವು ನೋಡ್ತಾ ಇರಂಗೆ. ಬಟ್ ಒಳಗೆ ಏನೇನು ಸ್ಟ್ರಾಟಜಿಗಳಾಗಿದೆ ಗೊತ್ತಾಗಬೇಕಲ್ಲ. ಸೊ 222 ಸ್ಥಾನ. ಸೊ ಈ 222ರಲ್ಲಿ ನಾವು ಹೆಂಗಿದೆ ಅಂತ ನೋಡಿದ್ರೆ ಒಟ್ಟು ಅಭ್ಯರ್ಥಿ ಗೆಲುವಿಗೆ ಬೇಕಾಗಿರೋದು 28. ಸೊ ಇದರಲ್ಲಿ ಪಕ್ಷೇತರರು ಮತ್ತು ಬಿಜೆಪಿಯಿಂದ ಉಚ್ಚಾಟಿತರು ಮತ್ತು ಸರ್ವೋದಯ ಪಕ್ಷ ಇದೆಲ್ಲ ಸೇರಿಕೊಂಡ್ರು ಕಾಂಗ್ರೆಸ್ಸಿಗೆ ವರದಾನ ಆಗೋ ಥರ ಇದೆ ಅಂತ ಮೇಲ್ನೋಟಕ್ಕಿರೋದು. ಬಟ್ ಗೊತ್ತಿಲ್ಲ ಒಳಗೊಳಗೆ ಏನು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ, ಸ್ಟ್ರಾಟಜಿಗಳನ್ನು ಮಾಡಿದ್ದಾರೆ, ಆಫರ್ಸ್ಗಳನ್ನು ಕೊಟ್ಟಿದ್ದಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲ. ಸೊ ನೋಡಬೇಕಾಗತ್ತೆ. ಈ ಒಂದು ಲೆಕ್ಕಾಚಾರದಲ್ಲೇ ಸ್ಟ್ರಾಟಜಿಯಲ್ಲೇ ಕಾಂಗ್ರೆಸ್ನವ್ರು 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರೋದು. ಗೊತ್ತು ಅವ್ರಿಗೆ ಏನಾಗತ್ತೆ ಅಂತ. ಆಮೇಲೆ ಸಂಖ್ಯಾ ಕಡಿಮೆ ಇದೆ ಅನ್ನೋದು ಕೂಡ ಗೊತ್ತಿದೆ. ಆದರೂ 5ನೇ ಅಭ್ಯರ್ಥಿಯನ್ನು ಹಾಕೊಂಡಿರೋದು JDSಗೆ ಟಕ್ಕರ್ ಕೊಡೋಕ್ಕೆ. ಅವ್ರು JDSನವರು ಏನು ಕಮ್ಮಿ ಇಲ್ಲ, ನಾವು ಟಕ್ಕರ್ ಕೊಡ್ತೀವಿ ಅಂತ ಅವರು ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಸೊ ಒಟ್ಟು ಇದು ಒಂದು ರೀತಿಯಾಗಿ ಚದುರಂಗದಾಟ. ಯಾರು ಚಕ್ಮೇಟ್ ಇಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ಎಲ್ಲ ಅವ್ರವ್ರದ್ದೇ ಪಾತ್ರ ನಿಭಾಯಿಸ್ತಾ ಇದ್ದಾರೆ. ಬಟ್ ಒಳಗಡೆ ಸ್ಟ್ರಾಟಜಿಗಳಂತೂ ಆಗ್ತಾನೇ ಇದೆ. ಇದರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ಬಿಡತ್ತೆ. ಈಗೆಲ್ಲ ತಯಾರಿಗೆ ಆಗ್ತಾ ಇದೆ. ಮೊನ್ನೆ ಎಲ್ಲ ಸಿಕ್ಕಾಬಿಟ್ಟೆ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ. ಹಿಂಗೆ ಇರಬೇಕು, ಹಿಂಗೆ ಮತ ಹಾಕಬೇಕು, ಅವ್ರಿಗೆ ಹಾಕಬೇಕು, ಇವ್ರಿಗೆ ಹಾಕಬೇಕು ಅಂತೆಲ್ಲ ತಿಳಿಸಿದ್ದಾರೆ. ಹಾಗಿದ್ದು ಕೆಲವರು ಆ ಲಕ್ಷ್ಮಣ ರೇಖೆಯನ್ನು ದಾಟೋ ಚಾನ್ಸಸ್ಗಳು ಇರುತ್ತೆ. ಕೆಲವರು ಆಲ್ರೆಡಿ ಇಲ್ಲ ಓಕೆ ಮಾತು ಕೊಟ್ಟಿದ್ದೀವಿ, ಬರೋದೇ ಇಲ್ಲ, ಗೈರಾಗ್ಬಿಟ್ರೆ ಅದು ಕಷ್ಟನೇ. ಗೈರು ಆಗಂಗಿಲ್ಲ, ಇಲ್ಲಿ ಬರಬೇಕು, ಬಂದಮೇಲೆ ನೆಟ್ಟುಗೋಟ್ ಹಾಕಬೇಕು, ಅದೂ ಕೂಡ ಇದೆ. ನೋಡೋಣ ಯಾರ್ಯಾರು ಏನೇನು ಮಾಡ್ತಾರೆ, ಏನು ಕತೆ ಅಂತ. ಸೊ ಇಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳಿದ್ದಾರೆ. ಸೊ 5 ಅಭ್ಯರ್ಥಿಗಳಿಗೆ 140 ಮತಗಳು ಬೇಕಾಗಿರೋದು ಕಾಂಗ್ರೆಸ್ನವ್ರಿಗೆ. ಸೊ ಅದಕ್ಕೆ ಅವ್ರು ಏನೇನು ಸ್ಟ್ರಾಟಜಿಗಳನ್ನು ಮಾಡಬೇಕು, ಯಾವ ರೀತಿ ಹಿಡಿದಿಟ್ಕೊಳ್ಬೇಕು ಆ ಕೆಲಸವನ್ನು ಮಾಡಿದ್ದಾರೆ.